ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ನಡೆ ನುಡಿ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ನಡೆ ನಮ್ಮ ನುಡಿ ಒಂದಾಗಿರಬೇಕು. ಹೇಳುವುದೊಂದು ಮಾಡುವುದೊಂದು ಆಗಬಾರದು. ನಮ್ಮ ಭಾವ ನಮ್ಮ ಮನಸ್ಸು ನಿರ್ಮಲವಾಗಿರಬೇಕು, ಅಂದರೆ ಶುಚಿಯಾಗಿರಬೇಕು. ಅಂದಾಗ ನಾವು ಆರೋಗ್ಯದಿಂದ ಇರುತ್ತೇವೆ. ಒಂದು ವೇಳೆ ನಮ್ಮ ಮನಸ್ಸು ನಮ್ಮ ಭಾವ ಹೊಲಸು ಆದರೆ ನಮಗೆ ಜೀವನ ಕಷ್ಟಕರವಾಗುತ್ತದೆ. ಅಂದರೆ ನಾವು ದುರ್ಭಾವಗಳನ್ನು ಬಿಡಬೇಕು, ಅವಗುಣಗಳನ್ನು ಬಿಡಬೇಕು. ಮತ್ತೊಬ್ಬರ ಬಗ್ಗೆ ಆಡಿಕೊಳ್ಳುವುದು, ಅಪಪ್ರಚಾರ ಮಾಡುವುದು, ಇವೆಲ್ಲ ಅವಗುಣಗಳು. ಅಂದರೆ ತಮ್ಮ ಅಗಲದಲ್ಲಿ ಕತ್ತೆ ಬಿದ್ದರೂ ಏನೂ ನೋಡುವುದಿಲ್ಲ, ಮತ್ತೊಬ್ಬರ ಅಗಲದಲ್ಲಿ ನೊಣ ಬಿದ್ದರೆ ಅದನ್ನು ಎತ್ತಿ ಎತ್ತಿ ಹೇಳುವರು. ಅಂದರೆ ತಮ್ಮ ಜೋಳವನ್ನು ಮತ್ತೊಬ್ಬರಿಗೆ ಕೊಟ್ಟು ಗೌಡರ ಜೋಳವನ್ನು ಹಾಡಿ ಹಾಡಿ ಬೀಸುವುದು. ಇನ್ನು ಸಾಹೇಬರು, ಸುಬೇದಾರು, ಗೌಡರು, ಸಾಹುಕಾರು ಅಂತ ಹೇಳಿ ಅವರ ಕಾಲು ಬೀಳುವುದು, ಚಾಡಿ ಹೇಳಿ ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳುವುದು. ಹೀಗೆ ಅಸೂಯೆ, ತಾಪ, ಮತ್ತೊಬ್ಬರನ್ನು ನೋಡಿ ಮಾಡಿಕೊಳ್ಳುವುದು. ದ್ವೇಷ, ರೋಷ, ಆಸೆ, ಆಮಿಷ, ಅತಿ ಆಸೆಯಿಂದ ಕೆಟ್ಟ ಕರ್ಮಗಳನ್ನೇ ಮಾಡುವುದು. ಅಂದರೆ ಪರಧನ, ಪರಸ್ತ್ರೀ, ಪರವನಿತೆಯರನ್ನೇ ನೋಡಿ ಆಶಿಸುವುದು. ಅಂಗದಿಚ್ಛೆಗೆ ಮದ್ಯ ಮಾಂಸ ತಿನ್ನುವುದು. ಹೀಗೆ ದುರ್ಗುಣಗಳಿಂದ ಕೂಡಿದವರು ಎಂದಿಗೂ ಸುಖವಾಗಲಾರರು, ಎಂದಿಗೂ ಸುಖಿಯಾಗಲಾರರು. ಅದಕ್ಕಾಗಿ ನಮ್ಮ ನಡೆ ನುಡಿ ಒಂದಾಗಿ ಸತ್ಯವನ್ನು ಕಾಣಬೇಕು. ಇವರು ಎಂದಿಗೂ ಶಿವನಾಮವನ್ನು ಜಪಿಸುವುದಿಲ್ಲ. ಅವರು ಎಂದಿಗೂ ಆ ಶಿವನನ್ನು ಆರಾಧಿಸುವುದಿಲ್ಲ. ಪೂಜೆ ಪುನಸ್ಕಾರ ಮೊದಲೇ ಇಲ್ಲ. ಇನ್ನು ರೈತ ಇದ್ದರೆ ತಮ್ಮ ರೈತನಾಗಲಿ ಇನ್ನೊಬ್ಬರಾಗಲಿ ತಮ್ಮ ನೆರೆ ಹೊರೆಯವರು ಚೆನ್ನಾಗಿರಬಾರದು, ತಾವೇ ಚೆನ್ನಾಗಿರಬೇಕು. ನೆರೆ ಹೊರೆಯವರ ಹೊಲದ ಒಡ್ಡವನ್ನು ಹರಿಯುವುದು, ಸೀಮೆಕಲ್ಲು ಕಿತ್ತುವುದು, ಮೋಟಾರ ಸುಡುವುದು, ಬನಿವಿಗೆ ಬೆಂಕಿ ಹಚ್ಚುವುದು, ದನಕರುಗಳಿಗೆ ವಿಷ ಹಾಕುವುದು. ಹೀಗೆ ಅವರ ಬಾಹ್ಯದಲ್ಲಿ ಹೇಗೆ ಇರುತ್ತಾರೆ, ಅವರು ಅಂತರಂಗದಲ್ಲಿ ಹಾಗೆ ಇರುವುದಿಲ್ಲ. ಅಂದರೆ ನುಡಿ ಒಂದಾದರೆ ನಡೆ ಒಂದಾಗಿರುತ್ತದೆ. ಇಂಥವರು ಅವರು ಸುಡುಗಾಡಿಗೆ ಹೋದರೂ ಸಹಿತ ಅವರು ತಮ್ಮ ದುರ್ಗುಣಗಳನ್ನು ಬಿಡುವುದಿಲ್ಲ. ಇವರನ್ನು ಸುಧಾರಿಸಬೇಕಾದರೆ ಕರಿ ನಾಯಿ ಹೋಗಿ ಬಿಳಿ ನಾಯಿ ಮಾಡಿದಂತೆ, ಬೆಟ್ಟಕ್ಕೆ ಕಲ್ಲು ಹತ್ತಂತೆ, ಸಮುದ್ರದ ನೀರನ್ನು ಸಿಹಿ ಮಾಡಿದಂತೆ. ಇಂಥವರಿಂದ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವರ ಜೊತೆ ನಾವು ಮಾತನಾಡಲೇಬಾರದು. ಅವರ ಆತ್ಮ ಅನಾತ್ಮವಾಗಿರುತ್ತದೆ. ಕ್ಷಣಿಕ ಸುಖಕ್ಕಾಗಿ ಅವರು ಬಡದಾಡುತ್ತಾರೆ. ಇನ್ನು ಕೆಲವರು ಜಿಪುಣರು ಕೇವಲ ಹೇಳಿಕೊಳ್ಳುವುದೇ ಅವರ ಕೆಲಸ. ತಾನೂ ತಿನ್ನುವುದಿಲ್ಲ, ಮಂದಿಗೂ ಇಟ್ಟು ಹೋಗಿಬಿಡುತ್ತಾರೆ. ಅಂದರೆ ಜಿಪುಣತನದಿಂದ ಕೇವಲ ಸಂಗ್ರಹವೇ ಅವರ ಜೀವನವಾಗಿರುತ್ತದೆ. ಬೇಕು ಬೇಕು ಎಂಬುದೇ ಅವರ ಬದುಕಾಗುತ್ತದೆ, ಸಾಕು ಎಂಬುದೇ ಇಲ್ಲ. ಇಂಥವರಿಂದ ನಾವು ದೂರ ಇರಬೇಕು. ಯಾರು ಅವಗುಣಗಳನ್ನು ಹೊಂದಿರುತ್ತಾರೆ ಅವರನ್ನು ಅಂಥವರಿಗೆ ಮಹಾಪೂಜೆ ಮಾಡಬೇಕು. ಅಂದಾಗ ಅವರು ಸರಿ ಇರುತ್ತಾರೆ. ಆದ್ದರಿಂದ ನಮ್ಮ ನಡೆ ನುಡಿ
ನಮ್ಮ ಮಾತು ಕೃತಿ ಒಂದಾಗಿರಬೇಕು. ನಮ್ಮ ಕರ್ಮ ಅಕರ್ಮವಾದರೆ ಅದು ನಮ್ಮ ಮನೆ ಅಡ್ರೆಸ್ ಹಿಡ್ಕೊಂಡು ಬರುತ್ತದೆ. ಅಂದರೆ ನಮ್ಮ ನೆರಳಿನಂತೆ ಅದು ಬೆನ್ನು ಹಚ್ಚುತ್ತದೆ ಎಂಬುದು ಅವರಿಗೆ ಗೊತ್ತೇ ಇರುವುದಿಲ್ಲ. ಸಿಂಹ ಸಾಯಲಿ ಅಂದರೆ ತಮ್ಮ ಸಾಯುತ್ತಾನೆ ಎಂಬುದು ಅವರು ಮನದಟ್ಟು ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಇನ್ನೊಬ್ಬರಿಗೆ ಕೆಡುಕು ಬಗೆಸದೆ, ಇನ್ನೊಬ್ಬರ ಜೀವನದಲ್ಲಿ ಚೆಲ್ಲಾಟವಾಡದೆ, ಹೊರಗೆ ಬಸಪ್ಪ ಒಳಗೆ ಬಿಷಪ್ಪ ಆಗದೆ, ನಮ್ಮ ನಡೆನುಡಿ ಒಂದಾಗಿ ಅಂದವಾಗಿ ಚಂದವಾಗಿ ನಮ್ಮ ಜೀವನವನ್ನು ಶುಚಿಯಾಗಿ ಮಾಡಿಕೊಳ್ಳಬೇಕು. ಅಂಥ ಶುಚಿಯಾದ ಜೀವನವನ್ನು ನಾವು ನೀವು ಸಾಗಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.